ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೆ ಆಮಂತ್ರಣ ಕೊಟ್ಟಿದ್ದು ಇವರು ಡಾಕ್ಟರ್ ವೆಂಕಟರಮಣ ಕಟ್ಟಿ ಕಣ್ಣಿನ ತಜ್ಞರು ಮಾಡಿರುವ ಸಾಧನೆಗಾಗಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಕೇಸುಗಳನ್ನ ಸುಮಾರು 90,000 ಕ್ಯಾಟ್ರಾಕ್ಟ್ ಉಚಿತವಾಗಿ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿ ಯಾವುದೂ ತೊಂದರೆಗಳಿಲ್ಲದೆ ಎಲ್ಲರೂ ಆರಾಮಾಗಿ ದೃಷ್ಟಿ ಚೆನ್ನಾಗಿ ಆಗಿರುವುದರಿಂದ ನಾವು IMA ಹುಬ್ಬಳ್ಳಿಯಿಂದ ಅವರನ್ನ ವೈದ್ಯರ ದಿನಾಚರಣೆ ಎಂದು ನಾವು ಡೆಲ್ಲಿಗೆ ರೆಫರ್ ಮಾಡಿ ಕಳಿಸಿದಾಗ ಅಲ್ಲಿ ಇವರ ಕಮ್ಯುನಿಟಿ ಸರ್ವಿಸು ಇವರ ಉಚಿತವಾದ ಸೇವೆ ಕಮ್ಯುನಿಟಿ ಸರ್ವಿಸ್ ಎಟ್ ಎ ರೂರಲ್ ಹಳ್ಳಿ ಒಳಗೆ ಹಳ್ಳಿ ಜನರಿಗೆ ಯಾವುದೇ ಅನುಕೂಲ ಇಲ್ಲದೆ ಇರತಕ್ಕಂಥವರಿಗೆ ಇವರದ್ದು ಕರೆದುಕೊಂಡು ಬಂದು ಅವರ ವಾಹನದಲ್ಲಿ ಕರೆದುಕೊಂಡು ಬಂದು ಉಚಿತವಾಗಿ ಆಪರೇಷನ್ ಮಾಡಿ ಉಚಿತವಾಗಿ ಲೆನ್ಸ್ ಅನ್ನ ಕೊಟ್ಟು ಮತ್ತೆ ಪೋಸ್ಟ್ ಆಪರೇಷನ್ ಆದ ನಂತರ ಯಾವುದೋ ತೊಂದರೆ ಆಗದಂತೆ ನೋಡಿಕೊಂಡು ಉಚಿತವಾಗಿ ಚಸ್ಮಾವನ್ನು ಕೊಟ್ಟು ಮತ್ತೆ ಅವರ ಹಳ್ಳಿಗೆ ಮನೆಗೆ ಬಿಟ್ಟು ಅವರವರ ಮನೆಗೆ ಬಿಟ್ಟು ಬರ್ತಕ್ಕಂತ ಕಾರ್ಯವನ್ನು ಮಾಡಿರುವುದರಿಂದ ಈ ಕಾರಣಕ್ಕಾಗಿ ಅವರಿಗೆ ಆ ರಾಜ್ಯದಲ್ಲಿ IMA ಪ್ರಶಸ್ತಿ ಕಮ್ಯುನಿಟಿ ಸರ್ವಿಸ್ ನಲ್ಲಿ ದೊರಕಿದೆ. ಇನ್ನೂ ಹೆಚ್ಚಿನ ಕೇಸುಗಳನ್ನು ಅವರು ಮಾಡಲು ಬಯಸಿದ್ದಾರೆ. ನಾವು ಅದಕ್ಕೆ IMA ಇಂದ ನಾವು ಮತ್ತು ತಾವು ಎಲ್ಲರೂ ಅನೇಕ ಕಡೆ ಹೋಗೋದ್ರಿಂದ ಅಲ್ಲಿ ಪ್ರಚಾರ ಮಾಡಿದ್ದೆ. ಆದರೆ ತೊಂದರೆ ಆಗಿರ್ತಕ್ಕಂತ ಪೇಷಂಟ್ಸ್ ಕ್ಯಾಟ್ರಾಕ್ಟ್ ಪೇಷಂಟ್ ಇರ್ಲಿ, ಕಣ್ಣಿನ ಯಾವುದೇ ಇರ್ಲಿ, ಸ್ಕೂಲ್ ಮಕ್ಕಳು ಇರ್ಲಿ, ಸ್ಕೂಲ್ ನಲ್ಲಿನೂ ನಾವು ಅವರು ಸ್ಕ್ರೀನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನೇ ತೊಂದರೆ ಇದ್ರು ಇವರು ಸಣ್ಣ ಮಕ್ಕಳ ಕಣ್ಣಿನ ತಜ್ಞರಿದ್ದಾರೆ. ಅವ್ರ ಆಪರೇಷನ್ಸ್ ಯಾವುದೇ ತರದಿದ್ರು ಅವರೆಲ್ಲಾ ಆಪರೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಇದರದ್ದು ಸಕ್ಸಸ್ ರೇಟ್ 100% ಇದೆ. ಮತ್ತೆ ಈಗಿನ ಕಾಲದಲ್ಲಿ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಕೊಡ್ತಕ್ಕಂತ ಡಾಕ್ಟರ್ ವೆಂಕಟರಮಣ ಕಟ್ಟಿ ಅಂತವರು ಬಹಳ ಕಡಿಮೆ, ಆದಾಗ್ಯೂ ಅವರು ಬಹಳ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆ ಸರ್ಜನು ಹೌದು. ಅವರಿಗೆ ಇನ್ನೂ ಹೆಚ್ಚು 2-3 ಲಕ್ಷ ಆಪರೇಷನ್ಸ್ ಉಚಿತವಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗಿದೆ. ಯಾವ್ದಾದ್ರು ಒಂದು ಸಣ್ಣ ದೊಡ್ಡ ಹಳ್ಳಿಯನ್ನ ತೆಗೆದುಕೊಂಡು ಅಲ್ಲಿ ಯಾರಿಗೂ ಕಣ್ಣಿನ ತೊಂದರೆ ಇರದಂಗೆ ನೋಡ್ಕೊಳ್ಬೇಕು ಅನ್ನೋ ಅವ್ರದ್ದು ಸದುದ್ದೇಶ ಇದೆ. ಅದಕ್ಕೆ ನಾವೆಲ್ಲರೂ ಗೂಡಿಸಿದ್ದೇವೆ. ಮತ್ತು ನಾವು ಯಾವ್ದಾದ್ರು ಹಳ್ಳಿ ಮಿಸ್ರಿಕೋಟೆ ಅಂತ ಒಂದು ಗ್ರಾಮವನ್ನ ತೆಗೆದುಕೊಂಡು ಅಲ್ಲಿ ಇರ್ತಕ್ಕಂತ ಮನೆಯಲ್ಲಿ ಕಣ್ಣಿನ ಪರೀಕ್ಷೆಯನ್ನ ಮಾಡಿಸಿ ಅವರಿಗೆ ಯಾವ ತೊಂದರೆ ಇರ್ತಾವ ಅವು ನಿವಾರಣೆ ಮಾಡ್ತಕ್ಕಂತ ಒಂದು ಪ್ರಯತ್ನವನ್ನು ಅವ್ರು ಮಾಡಲಿದ್ದಾರೆ. ಅದಕ್ಕೆ ನಾವು IMAದವರು ಅದಕ್ಕೆ ಸಹಕಾರ ಕೊಡ್ತೇವೆ. ನಮ್ಮ ಪಕ್ಕದಾಗ ಅವ್ರದ್ದು ಹಾಸ್ಪಿಟಲ್ ಇದೆ. ನಮ್ಮಲ್ಲಿ ಬಂದವ್ರನ್ನೆಲ್ಲ ಅಲ್ಲಿ ಕಳಿಸ್ತಾ ಇದ್ದೇವೆ. ಅವರು ನಾವು ಬಹಳ ಕೇವಲವಾಗಿ ನಡ್ಕೊಳ್ತಾ ಇದ್ದೇವೆ. ಇಲ್ಲ, ನೋ ಪಟ್ಟಣದಲ್ಲಿ ಇದೆ. ಪಟ್ಟಣದಲ್ಲಿ ಇರ್ತಕ್ಕಂತ ಜನರಿಗೆ ಸಾಕಷ್ಟು ಸದಾವಕಾಶಗಳಿದ್ದಾವೆ, ಸಾಕಷ್ಟು ವ್ಯವಸ್ಥೆ ಇದೆ. ಬಟ್ ಹಳ್ಳಿ ಜನಕ್ಕೆ ಆ ವ್ಯವಸ್ಥೆ ಇರುವುದಿಲ್ಲ. ವೆರಿ ಡಿಫಿಕಲ್ಟ್. ಇವತ್ತು ಕಣ್ಣ ಕಾಣಲ್ಲ, ಆಪರೇಷನ್ ಆಗಿರಲ್ಲ, ಮನೆಯಲ್ಲೇ ಕುಂದಿರ್ತಾರ, ನಡೆ ಮುಂದೆ ಬೀಳ್ತಾರ, ಕೈ ಸುಟ್ಕೋತಾರ, ಏನು ನೋಡ್ಲಿಕ್ಕೆ ಪೇಪರ್ ಓದ್ಲಿಕ್ಕೆ ಆಗಲ್ಲ, ಟಿಫಿನ್ ಅವ್ರ ಏನ್ ಊಟ ಟೇಬಲ್ ಇದೆ ಅದು ಕಾಣಲ್ಲ, ಹೊರಗಡೆ ಹೋಗಕ್ ಆಗಲ್ಲ. ಅಂತ ತೊಂದರೆ ಇರ್ತಕ್ಕಂಥವ್ರಿಗೆ ಇವರು ಉಚಿತವಾಗಿ ಮಾಡ್ತಾರಲ್ಲ, ಅದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಎಲ್ಲ ಉಚಿತವಾಗಿ ಇವನ್ ಲೆನ್ಸ್ ಕೊಡ್ತಾರ. ಇದು ಜಯಪ್ರಿಯ ಹಾಸ್ಪಿಟಲ್ ಇಲ್ಲೇ ಮಾಡ್ತಾರೆ, ಇದೇ ಪಕ್ಕದಲ್ಲಿ. ಏನಿಲ್ಲ, ಏಜ್ ಆದಂತೆ ಕಣ್ಣಿನ ಪೊರೆ ಬರುವುದು ಹೆಚ್ಚಾಗುತ್ತೆ. ಅದಕ್ಕೆ ಅವ್ರು ನಿವಾರಣೆ ಕೊಡ್ತಾರ. ಆ ನಿವಾರಣೆ ಕೊಡೋದ್ರಿಂದ ಆ ಏಜ್ ಆದವ್ರಿಗೆ ಒಳ್ಳೆ ಒಂದು ಸದಾವಕಾಶ, ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ಚಲೋ ಆಗುತ್ತೆ. ಕಣ್ಣೇ ಕಾಣಲ್ಲ, ಕಾಲು ನಡೆಯಕ್ ಬರಲ್ಲ, ಏನು ಇಲ್ಲ ಅಂದ್ರೆ ಅವರ ಪರಿಸ್ಥಿತಿ ಏನು? ಕತ್ಲ ದೃಷ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವರು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡುವುದರಿಂದ ಮತ್ತೆ ಏಜ್ ಆದವ್ರಿಗೆ 60 ಮೇಲೆ 70 ಮೇಲೆ ಸಕ್ಕರೆ ಕಾಯಿಲೆ ಇರ್ಲಿ, BP ಇರ್ಲಿ, ಯಾವುದೇ ಅನಾರೋಗ್ಯ ಇದ್ದರೂ ಅದನ್ನು ಸರಿಪಡಿಸಿ ಅಂತ ಕೇಸ್ಗೆನ ಆಪರೇಷನ್ ಮಾಡಿ. ಮಕ್ಕಳು ಸ್ಕೂಲ್ ಹೋಗ್ತಿರ್ತಾರ, ಕಣ್ಣಿನ ಪರೆ ಬಂದಿರ್ತದೆ, ಕಣ್ಣಿನ ಏನೋ ಆಗಿರ್ತದೆ, ಇವ್ರು ಕಣ್ಣಿನ ತಜ್ಞರಿದ್ದಾರೆ, ಸಣ್ಣ ಮಕ್ಕಳ ತಜ್ಞರು, ಅವೆಲ್ಲ ಆಪರೇಷನ್ ಮಾಡ್ತಾರೆ. ಇದು ಒಳ್ಳೆ ಸೇವೆ, ಒಳ್ಳೆ ಸಾಧನೆ. ಇದು ಅವ್ರಿಗೆ ದೇವರು, ಸರ್ಕಾರ ಎಲ್ಲರೂ ಮೆಚ್ಚಿ ಇನ್ನೂ ಹೆಚ್ಚಿನ ಪ್ರಶಸ್ತಿಯನ್ನು ಕೊಡ್ಲಿ, ಎಲ್ಲ ಅವರು ದೇವರು ಎಲ್ಲ ಕೊಡ್ಲಿ ಅಂತ ಹೇಳಿ ನಾ ಬೇಡ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಬಸವರಾಜ್ ಸಜ್ಜನ್, IMA ಅಧ್ಯಕ್ಷರು, ಹುಬ್ಬಳ್ಳಿ. ಥ್ಯಾಂಕ್ ಯು.